ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಕಾರ್ಮಿಕ ಸಚಿವರಾದಂಥ ಇಲ್ಲಿಯವರೇ ಆದಂಥ ಶ್ರೀ ಸಂತೋಷ್ ಲಾಡ್ ಅವರ ವಸತಿ ಸಚಿವರು ಬಳ್ಳಾರಿ ಮತ್ತು ವಿಜಯನಗರ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಆದಂಥ ಶ್ರೀ ತುಕಾರಾಮ್ ಅವರ ಕೆಎಂಎಫ್ನ ಅಧ್ಯಕ್ಷರಾದಂಥ ಭೀಮಾ ನಾಯ್ಕ್ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರ ಮಾಜಿ ಸಚಿವರಾದಂಥ ಶ್ರೀ ಪರಮೇಶ್ವರ್ ನಾಯ್ಕ್ ಅವರ ಮಾಜಿ ಸಚಿವರಾದಂಥ ರವಿ ಅವರ ಕಂಪ್ಲಿ ಶಾಸಕರಾದಂಥ ಶ್ರೀ ಗಣೇಶ್ ಅವರ ಸಿರುಗುಪ್ಪ ಶಾಸಕರಾದಂಥ ಬಿ.ಎಂ. ನಾಗರಾಜ್ ಅವರ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಬೆಂಗಳೂರಿನ ಶಾಸಕಿಯಾದಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರ ಲಿಡ್ಕರ್ ಅಧ್ಯಕ್ಷರಾದಂಥ ಮುಂದರ್ಗಿ ನಾಗರಾಜ್ ಅವರ ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಕೆ.ಎಸ್.ಎಲ್. ಸ್ವಾಮಿ ಅವರ ಬಳ್ಳಾರಿ ಗ್ರಾಮೀಣ ಟಿಪಿಸಿ ಅಧ್ಯಕ್ಷರಾದಂಥ ಶಿವಯೋಗಿ ಅವರ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಸಿರಾಜ್ ಶೇಖ್ ಅವರ ಬಳ್ಳಾರಿ
ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಲ್ಲಂ ಪ್ರಶಾಂತ್ ಅವರ, ಕೂಡ್ಲಿಗಿ ಶಾಸಕರಾದಂಥ MP ಶ್ರೀನಿವಾಸ್ ಅವರ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಚಿದಾನಂದ ಅವರ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಕಾಂಗ್ರೆಸ್ಸಿನ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಮಾತನಾಡಿದಂಥ ನಮ್ಮ ಪಕ್ಷದ ಮುಖಂಡರು ಮೊನ್ನೆ ನಡೆದಂತ ಉಪಚುನಾವಣೆಯಲ್ಲಿ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿದ್ದೀವಿ. ತುಕಾರಾಂ ಅವರು ಕಳೆದ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಅವರು ಲೋಕಸಭೆಗೆ ನಿಂತುಕೊಂಡು ಲೋಕಸಭೆಗೆ ಆಯ್ಕೆಯಾದ್ದರಿಂದ ಸಂಡೂರು ವಿಧಾನಸಭಾ ಕ್ಷೇತ್ರ ತೆರವಾಗಿತ್ತು. ನಿಮ್ಮೆಲ್ಲರ ಅಭಿಪ್ರಾಯದಂತೆ ತುಕಾರಾಂ ಅವರ ಧರ್ಮಪತ್ನಿಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಅವರನ್ನ ನಾವು ಆಶೀರ್ವಾದ ಮಾಡಿ ಈ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದ್ದೀರಿ. ಈ ಚುನಾವಣೆಯಲ್ಲಿ ಶ್ರೀಮತಿ ಅನ್ನಪೂರ್ಣ ಅವರಿಗೆ ಆಶೀರ್ವಾದ ಮಾಡುವ ಮೂಲಕ ಸಂಡೂರು ಯಾವಾಗಲೂ ಕೂಡ ಕಾಂಗ್ರೆಸ್ಸಿನ ಭದ್ರ ಕೋಟೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದೀವಿ. ಅದಕ್ಕಾಗಿ ಸಂಡೂರಿನ ಎಲ್ಲ ಮತದಾರರಿಗೆ, ಮಹಾಜನತೆಗೆ, ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಪಕ್ಷದ ಮುಖಂಡರುಗಳಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಶ್ರೀಮತಿ ಅನ್ನಪೂರ್ಣ ನೂತನವಾಗಿ ತಾವೆಲ್ಲರೂ ಕೂಡ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ. ಅವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ನಾನು 3 ದಿನಗಳ ಕಾಲ ಈ ಪ್ರಚಾರವನ್ನು ಮಾಡಿದೆ. ತುಕಾರಾಮ್ ಅವರು ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಶಾಸಕರಾಗಿ, ಮಂತ್ರಿಗಳಾಗಿ ಜನರ ಜೊತೆ ನಿಕಟವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಜನರ ಮಧ್ಯೆ ಇದ್ದು ಕೆಲಸ ಮಾಡಿದ್ದಾರೆ. ಅವರು ಲೋಕಸಭೆಗೆ ಆಯ್ಕೆ ಮಾಡಿದ್ದೀರಿ. ಅವರ ಧರ್ಮಪತ್ನಿಯನ್ನ ಸಂಡೂರಿನಿಂದ ನಾವು ವಿಧಾನಸಭೆಗೆ ಇರಿಸಿದ್ದೇವೆ. ದಯಮಾಡಿ ಆಶೀರ್ವಾದ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡಿದ್ದೆ. ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ, ಪಕ್ಷದ ಕಾರ್ಯಕ್ರಮಗಳಿಂದ ಜನತೆಯ ಮುಂದೆ ಇಟ್ಟಿದ್ದು ಇವತ್ತೇನಾದರೂ ಸಂವಿಧಾನದ ರಕ್ಷಣೆ ಆಗಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕಾದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಆ ಪಕ್ಷಕ್ಕೆ ನಾವು ಆಶೀರ್ವಾದವನ್ನು ಮಾಡಬೇಡಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದು. ನೀವು ನಮ್ಮ ಮನವಿಯನ್ನ ಪುರಸ್ಕಾರ ಮಾಡಿ ಶ್ರೀಮತಿ ಅನ್ನಪೂರ್ಣ ಅವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಂಡಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ನಾವು ಈ ಬಾರಿ ದುಡಿದಂತೆ ನಡೆದಿದ್ದೇವೆ. ನಾವು ಘೋಷಣೆ ಮಾಡಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ. ಯಾವುದೇ ಧರ್ಮ, ಜಾತಿ ಇಲ್ಲದೆ, ಭಾಷೆ ಇಲ್ಲದೆ, ಯಾವುದೇ ರಾಜಕೀಯ ಪಕ್ಷ ಮಾಡದೆ ಎಲ್ಲ ಬಡವರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಗ್ಯಾರಂಟಿ ಯೋಜನೆ ಇದ್ದಾವಲ್ಲ, ಮನೆಯನ್ನು ಕೊಡಬೇಕು. ನಮ್ಮ ಸರ್ಕಾರಕ್ಕೆ ನಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿದ್ದು. ನೀವು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಮನ್ನಣೆಯನ್ನು ಕೊಟ್ಟಿದ್ದೀರಿ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ಕೂಡ ಬಡವರಿಗೆ, ಮಹಿಳೆಯರಿಗೆ, ವಿಧವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಅದನ್ನು ನಮ್ಮ ಪಕ್ಷ ಮಾಡಿದೆ. ಚುನಾವಣಾ ಸಂದರ್ಭದಲ್ಲಿ ನಾನು DK ಶಿವಕುಮಾರ್, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ನಾವೆಲ್ಲರೂ ಕೂಡ ಜನರ ಮುಂದೆ ಪ್ರಸ್ತಾಪ ಮಾಡಿದ್ದು, ನಮಗೆ ಅಧಿಕಾರವನ್ನು ಕೊಟ್ಟರೆ
5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಡ್ತೇವೆ. ನಾವು ಕೊಟ್ಟ ಮಾತಂತೆ ನಡೆಸುತ್ತೇವೆ. ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ಜನದ್ರೋಹವನ್ನು ಮಾಡಲ್ಲ. ಆದರೆ ಬಿಜೆಪಿ ಅವರು ಕೊಟ್ಟ ಮಾತಂತೆ ನಡೆದಿಲ್ಲ, ಜನದ್ರೋಹವನ್ನು ಮಾಡಿದ್ದಾರೆ, ವಚನ ಭಂಗವನ್ನು ಮಾಡಿದ್ದಾರೆ. ಅಂತ ಪಾರ್ಟಿಗಳಿಗೆ ಬೆಂಬಲವನ್ನು ಕೊಡಬೇಡಿ. ನೋಡಿ, 2014ರಲ್ಲಿ ನರೇಂದ್ರ ಮೋದಿ ಏನೆಲ್ಲ ಹೇಳಿದ್ರು, 2018ರಲ್ಲಿ ಏನ್ ಭರವಸೆಗಳನ್ನು ಕೊಟ್ಟಿದ್ರು ಕಾಂಗ್ರೆಸ್ ಬಿಜೆಪಿಯವರು, ಇದೆಲ್ಲ ಒಮ್ಮೆ ನೀವು ಜ್ಞಾಪಕ ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಹೇಳಿದ್ರು ದೇಶದಲ್ಲಿ ಕಪ್ಪಣ ಆಗಿದೆ, ಅದನ್ನು ತಕ್ಕ ಬಂದು ಎಲ್ಲ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು, ಕೊಡಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಎಂದು ಮಾಡಲಿಲ್ಲ. ಅಕ್ಷಯ ಆಯೋಗ ಅಂತಂದು ಬರಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದು ಮಾಡಲಿಲ್ಲ. ಆಹಾರ ಬೆಲೆಗಳು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅವುಗಳ ಬೆಲೆಗಳನ್ನು ಇಳಿಸ್ತೀವಿ ಅಂತ ಇಳಿಸಲಿಲ್ಲ. ಯಾವುದು ಮಾಡಿದರೆ ಇದರ ಜೊತೆಗೆ ಇಲ್ಲಿ ನಾನು ಗೆದ್ದೇ ಗೆಲ್ಲಿಸ್ತೀನಿ ಅಂತೇಳಿ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಈ ಚುನಾವಣೆ ಜವಾಬ್ದಾರಿಯನ್ನು ಹೊಂದಿಕೊಂಡು ನಾನು ಈ ಚುನಾವಣೆಯಲ್ಲಿ ಗೆಲ್ಸೇ ಗೆಲ್ತೀನಿ, ಕಾಂಗ್ರೆಸ್ ಅನ್ನು ಸೋಲಿಸುತ್ತೇನೆ ಅಂತ ಹೇಳಿ ಇವತ್ತೇನಾದರೂ ಬಳ್ಳಾರಿ ಜಿಲ್ಲೆಗೆ ಕಳಂಕವನ್ನು ತಂದಿದ್ದೆ ಶ್ರೀಮಾನ್ ಜನಾರ್ದನ್ ರೆಡ್ಡಿಯವರು. ರಿಪಬ್ಲಿಕ್ ಆಫ್ ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಅಂತೇಳಿ ಸಂತೋಷ್ ಮಾಡಿ ಅಂತಕ್ಕಂಥದ್ದು ನಾನೇ ಹೇಳಿದ್ದಲ್ಲ. ಸಂತೋಷ್ ಲಾಡ್ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೊಟ್ಟು ವರದಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಅವ್ರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಲೂಟಿ ಹೊರಬಿಟ್ಟಿದ್ದಾರೆ, ಅರ್ಥವಸೂಲು ಮಾಡುತ್ತಿದ್ದಾರೆ. ನಾನು ಅವರ ವರದಿ ಆಧಾರದ ಮೇಲೆ ಪಕ್ಷದ ನಾಯಕನಾಗಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ, ಅಕ್ರಮ ಗಣಿಗಾರಿಕೆಯಲ್ಲಿ ಲೂಟಿ ಹೊಡೆದುಬಿಟ್ಟಿದ್ದಾರೆ, ಬಳ್ಳಾರಿಗೆ ಕೆಟ್ಟ ಹೆಸರನ್ನು ತಂದಿದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದಾಗ ನನ್ನ ಮೇಲೆ ಎಗರಿಬಿದ್ದು ಇದೇ ಸೋಮಶೇಖರ್ ರೆಡ್ಡಿ, ಇದೇ ಕರುಣಾಕರ್ ರೆಡ್ಡಿ, ಇದೇ ಶ್ರೀರಾಮುಲು ಇವರೆಲ್ಲರೂ ಸೇರಿಕೊಂಡು ಶ್ರೀರಾಮುಲು ಪಾಪ ಇಲ್ಲ, ಯಾರ ಪಾಪ ಸುರೇಶ್ ಬಾಬು ಏನ್ ಹೊಡೆಯೋರ ತರ ಮುಗಿದ್ರು. ನಾನು ಹೇಳಿದ್ರೆ ಒಂದು ಹೆಜ್ಜೆ ಮುಂದಾಕಿದ್ರು ಕೂಡ ಈ ಕಾಲು ಮುಂದಾಕ್ತೀನಿ. ನಾನು ಈ ಬಳ್ಳಾರಿ ಬಾಬು ಹೋಗ್ಬೇಕಿದೆ ಹೇಗೆಂದ್ರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ನಡ್ಕೊಂಡು ಬರ್ತೀವಿ, ನೋಡೋಣ ಹೆಂಗ್ ಕಾಲು ಮುರಿತೀವಿ, ನೀವು ಹೆಂಗೆ ನಮ್ಮನ್ನ ಕಾಲು ಹಾಕಿದ್ವಿ ನೋಡೋಣ ಅಂತ.
ಏನು ಮಾಡಕ್ಕಾಗಲ್ಲ. ಅಧಿಕಾರ ಕಳ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಸಂಡೂರನ್ನ ಸಂಡೂರು ಮಾಡಲಿಕ್ಕೆ ಹೋಗ್ತಿದ್ರು. ಆದ್ರೆ ಸಂಡೂರಿನ ಜನತೆಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ನೀವು ಅವರ ಅಟೋಟಾಪುಗಳಿಗೆ ಬಲಿಯಾಗಲಿಲ್ಲ, ಅವರ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಲಿಲ್ಲ. ಇಡೀ 3 ಉಪಚುನಾವಣೆಗಳಲ್ಲಿ ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿದರು, ಸುಳ್ಳು ಆರೋಪಗಳನ್ನು ಮಾಡಿದರು. ಜನ ನಾನು ಯಾವಾಗಲೂ ಕೂಡ ಜನರಿಗೆ ಋಣಿಯಾಗಿರ್ತೇನೆ, ಮತದಾರರಿಗೆ ಋಣಿಯಾಗಿರ್ತೇನೆ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅದಕ್ಕೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅವರ ಅಭಿಮಾನಿಗಳಿಗೆ, ನಾನು ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ, ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ ಅಂತ ಹೇಳ್ತೀನಿ. ನಾನೇನ್ ಕರಿತೀನಿ ಗೊತ್ತಾ? ಅಭಿಮಾನಿ ಮತದಾರ ಬಂಧುಗಳೇ. ಮತದಾರ ದೇವರ ಅಭಿಮಾನಿ ದೇವರುಗಳೇ, ಮತದಾರ ದೇವರುಗಳೇ. ನೀವೇ ಅಲ್ವಾ, ನಿಮ್ಮಿಂದ ಅಲ್ವಾ ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಇವತ್ತು 136 ಸ್ಥಾನಗಳನ್ನು ಗೆದ್ದಿದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದು. ವ್ಯಕ್ತ ಮಾಡಿದ್ರು ಬಿಜೆಪಿಯವರು. ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ, ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಆಪರೇಷನ್ ಕಮಲ ಮಾಡಿ 2008ರಲ್ಲಿ 2018ರಲ್ಲಿ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ MLAಗಳನ್ನು ಕೊಂಡುಕೊಂಡು ನರೇಂದ್ರ ಮೋದಿ ಅವರು ನಾನು ಕೇಳ್ತೀನಿ, ನರೇಂದ್ರ ಮೋದಿಜಿ ಇಷ್ಟೊಂದು 17 ಜನ MLAಗಳನ್ನು ಕೊಂಡ್ಕೊಂಡ್ರಿ, 2008ರಲ್ಲಿ 10 ಜನ MLAಗಳನ್ನು ಕೊಂಡ್ಕೊಂಡ್ರಿ, ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರಿ. ಎಲ್ಲಿಂದ ಬಂತು ಹಣ? ಅದು ಲಂಚದ ಹಣ ಅಲ್ವಾ? ಲಂಚದ ಹಣ ಅಲ್ವಾ? ನೀವು ಪ್ರಾಮಾಣಿಕತೆ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕಾಗ್ತದೆ. ಯಾವತ್ತೂ ಕೂಡ ಬಿಜೆಪಿಯವರು ಸುಭದ್ರ ಸರ್ಕಾರವನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಯಾವತ್ತಾರು ಕೊಟ್ಟಿದ್ದಾರೆ ಸುಭದ್ರ ಸರ್ಕಾರವನ್ನ? 2008ರಲ್ಲಿ ಸುಭದ್ರ ಸರ್ಕಾರ ಕೊಡಕ್ಕಾಗಲಿಲ್ಲ. 3 ಜನ ಮುಖ್ಯಮಂತ್ರಿಗಳಾದರು. 2019ರಲ್ಲಿ ಅಧಿಕಾರಕ್ಕೆ ಬಂದಾಗ ಸುಭದ್ರ ಸರ್ಕಾರ ಕೊಡಕ್ಕಾಗಲಿಲ್ಲ. 2 ಮುಖ್ಯಮಂತ್ರಿಗಳಾದರು. ನಾವು 2013ರಲ್ಲಿ ಅಧಿಕಾರಕ್ಕೆ ಬಂದಾಗ 121 ಜನರನ್ನು ಗೆದ್ದು 121 2023ರಲ್ಲಿ 36 ಸ್ಥಾನಗಳನ್ನು ಗೆದ್ದು ನಾವು ಸುಭದ್ರ ಸರ್ಕಾರವನ್ನು ಕೊಡ್ತೇವೆ. ಈಗ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಬಿದ್ದೋಯ್ತದೆ. ಏನ್ ವಿಜೇಂದ್ರ, ಅಶೋಕ, ಕುಮಾರಸ್ವಾಮಿ ಏನ್ ನಾನು ಹೇಳ್ತೀನಿ, ನೀವು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಾಗಲ್ಲ. ಕಾಂಗ್ರೆಸ್ ಪಕ್ಷ 5 ವರ್ಷವೂ ಕೂಡ ಅಧಿಕಾರದಲ್ಲಿ ಇರ್ತದೆ ಅನ್ನೋದು ನಮ್ಮನ್ನು ಏನು ಅಲ್ಲಾಡಿಸಕ್ಕಾಗಲ್ಲ. ಸಿದ್ದರಾಮಯ್ಯನ ಇಮೇಜ್ಗೆ
ಕಪ್ಪು ಮಸಿ ಬಳಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೆ ನನ್ನನ್ನು ಜಗ್ಸಕ್ಕೂ ಆಗಲ್ಲ, ಬಗ್ಸಕ್ಕೂ ಆಗಲ್ಲ ಅಂತಕ್ಕಂಥ ಮೂರು ಉಪಚುನಾವಣೆಗಳನ್ನು ಗೆದ್ದಿದ್ದೀವಿ. ಸಂಡೂರಿನಲ್ಲಿ ಸಿದ್ದರಾಮಯ್ಯ ಗೆದ್ದಿದ್ರು, ಇದೊಂದು ಕ್ಷೇತ್ರ ನಾವು ಗೆದ್ದಿದ್ದದ್ದು. ಚನ್ನಪಟ್ಟಣ ನಾವು ಗೆದ್ದಿಲ್ಲ. ಅಲ್ಲಿ ಗೆದ್ದಿರೋರು ಯಾರು? ಗೆದ್ದಿದ್ದವರು ಯಾರು? ವಿಷ್ಣು ಕುಮಾರಸ್ವಾಮಿ, ಈಗ ಕೇಂದ್ರದ ಸಚಿವ. ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. ಶಿಗ್ಗಾಂವಲ್ಲಿ ಗೆದ್ದಿದ್ದವರು ಯಾರು? ಬಸವರಾಜ ಬೊಮ್ಮಾಯಿ. ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಅದರ ಜನ, ಚನ್ನಪಟ್ಟಣದ ಜನ, ಶಿಗ್ಗಾಂವನ ಜನ ಅವರನ್ನು ತಿರಸ್ಕಾರ ಮಾಡಿ ಅವರು ಗೆದ್ದಿದ್ದಂತ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದರು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್, ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಸುರೇಶ್ ಅವರ ಶ್ರಮನೂ ಕೂಡ ಇದೆ. ನಮ್ಮ ಕಾರ್ಯಕರ್ತರ ಶ್ರಮ ಇದೆ. ಶಿಗ್ಗಾಂವನಲ್ಲಿ 25 ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ. 25 ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ. ಅಲ್ಲೂ ಕೂಡ ಗೆದ್ದು ಈಗಲಾದರೂ ಬಿಜೆಪಿಯವರಿಗೆ ಹೇಳ್ತೀನಿ, ನಾನು ಜೆಡಿಎಸ್ ಅವರಿಗೆ ಹೇಳ್ತೀನಿ, ಜನರ ಮನಸ್ಸನ್ನ, ಜನರ ಆಲೋಚನೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ಹೇಳಲಿಕ್ಕೆ ಬಯಸ್ತಾರೆ. ಈ ಮುಂದೆ ಯಾರು ಕೂಡ ಸುಳ್ಳು ಹೇಳೋದು ಬಿಡಿ, ಸುಳ್ಳು ಆರೋಪಗಳನ್ನು ಮಾಡೋದು ಬಿಡಿ, ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡೋದು ಬಿಡಿ, ಸುಳ್ಳು ಅಪಪ್ರಚಾರಗಳನ್ನು ಮಾಡಬೇಕಂತಂದ್ರೆ ಬಿಡಿ. ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ, ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ರೆ ಇನ್ನು ಮುಂದೆ ಯಾರು ಕೂಡ ಸರ್ಕಾರದ ಜೊತೆ ಸಹಕರಿಸತಕ್ಕಂಥ ಕೆಲಸವನ್ನು ಮಾಡಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಡ ಅಂತ ಹೇಳಲ್ಲ, ಟೀಕೆ ಮಾಡಿ, ಆದರೆ ರಚನಾತ್ಮಕವಾದಂಥ ಟೀಕೆಗಳನ್ನು ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ. ನಾವು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ಸುಳ್ಳು ಆರೋಪಗಳನ್ನು ಮಾಡೋದು, ಅಪಪ್ರಚಾರಗಳನ್ನು ಮಾಡೋದು, ವಕ್ಫ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು, ವಕ್ಫ್ ಪ್ರಾಪರ್ಟಿ ಮೂಢ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಮುಖ್ಯಮಂತ್ರಿ ಕಾರಣ ಅಂತಕ್ಕಂಥದ್ದು, ಎಲ್ಲ ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಿ ಇವತ್ತು ನಿಮ್ಮ ತಟ್ಟೆಯಲ್ಲಿ ಎಗ್ರಾಗಿದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ, ನಾಚಿಕೆ ಆಗಲ್ಲ ನಿಮಗೆ. ನಾನು ಅದಕ್ಕೆ ಹೇಳಿದೆ, ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಎಕ್ಸೈಸ್ ಡಿಪಾರ್ಟ್ಮೆಂಟ್ 700 ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ನರೇಂದ್ರ ಮೋದಿ ಅವರೇ, ನೀವು ಈ ದೇಶದ ಪ್ರಧಾನಮಂತ್ರಿಗಳು, ನೀವು ಸುಳ್ಳು ಹೇಳಬಾರದು. ಒಂದು ವೇಳೆ ನೀವು ಹೇಳ್ತಕ್ಕಂಥ ಮಾತು ಪ್ರೂವ್ ಮಾಡಿದ್ರೆ, ಸಾಬೀತು ಮಾಡಿದ್ರೆ, ನಾನು ಕೂಡಲೇ ರಾಜಕೀಯದಲ್ಲಿ ವಿರುದ್ಧ ಆಗ್ತಕ್ಕಂಥ ತೀರ್ಮಾನವನ್ನು ಮಾಡ್ತೇನೆ. ಇಲ್ಲದವರನ್ನು ಪ್ರೂವ್ ಮಾಡೋಕ್ಕಾಗದೆ ಮಾಡಿದ್ರೆ ನೀವು ಮಾಡಬೇಕು ಅಂತ ಹೇಳಿದ್ರೆ ಇಷ್ಟೇ ಇಲ್ಲ. ಹೇಗೆ ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ, ಅಪಪ್ರಚಾರವನ್ನು ಮಾಡ್ತಾರೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯಿಂದ ಇಲ್ಲೂ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು ಸುಳ್ಳು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಇಲ್ಲೂ ಕೂಡ ಮಾಡಿದ್ರು. ಹೊಸ ತುಕಾರಾಂ ಮೇಲೆ ಕೂಡ ಮಾಡಿದ್ರು. ಯಾವುದು ಸತ್ಯ ಅಲ್ಲ.
ಯಾವುದು ಸತ್ಯ ಅಲ್ಲ. ಈಗ ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರನ್ನು ಗೆಲ್ಲಿಸಿದ್ದೀವಿ. ನಮ್ಗೆ ಇನ್ನಷ್ಟು ಶಕ್ತಿ ಬಂದಿದೆ. ಇನ್ನು ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಸಂಡೂರಿನಲ್ಲಿ ಸಂತೋಷ್ ಲಾಲ್ ತುಕಾರಾಮ್ ಮತ್ತೆ ಅನ್ನಪೂರ್ಣ ತುಕಾರಾಮ್ ಅವ್ರು ಏನ್ ಹೇಳ್ತಾರೆ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡ್ತದೆ ನಮ್ಮ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಆಗ್ಬೋದಾ? ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದೀವ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾವು 2028 ಅಧಿಕಾರದಲ್ಲಿ ಇರ್ತೀವಿ. ನಾವು ಅಧಿಕಾರದಲ್ಲಿರುವವರೆಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ಆಮೇಲೆ ಮತ್ತೆ 2028 ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಅಧಿಕಾರ ಕೊಡ್ತೀವಿ. ಅಧಿಕಾರ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ. ಇವತ್ತು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಯುವ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಎಲ್ಲ ಯೋಜನೆಗಳಿಂದ 40ರಿಂದ 50,000 ರೂಪಾಯಿ ಒಂದು ತಿಂಗಳಿಗೆ ಪ್ರತಿ ಕುಟುಂಬಕ್ಕೆ ಸುಮಾರು 4 ಕೋಟಿ ಜನರಿಗೆ ತಲುಪ್ತಾ ಇದೆ. 4 ಕೋಟಿ ಜನರಿಗೆ ತಲುಪ್ತಾ ಇದೆ. ಕೋಟಿ ವರ್ಷಕ್ಕೆ 50ರಿಂದ 60 ಕೋಟಿ ನಾವು ಕೊಡ್ತಾ ಇದ್ದೀವಿ. ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಅವರು ಅಭಿವೃದ್ಧಿ ಕೆಲಸ ಮುಗಿದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು. ಯಾವುದೇ ಸತ್ಯಾಂಶ ಇಲ್ಲ. ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕೊಟ್ಟ ಮಾತ್ರದಂತೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಬಂದಿದ್ದೀವಿ. ಯಾವುದಾದ್ರೂ ಪಕ್ಷ ಕೊಟ್ಟ ಮಾತ್ರದಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇತ್ತೀಚೆಗೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ವಾಳಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ ಸತ್ತವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತ ಹೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ ಸತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ, ಬಡವರ ಪರವಾಗಿರ್ತದೆ, ದಲಿತರ ಪರವಾಗಿರ್ತದೆ, ಹಿಂದುಳಿದವರ ಪರವಾಗಿರ್ತದೆ, ಅಲ್ಪಸಂಖ್ಯಾತರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ, ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೆ ಶ್ರೀಮತಿ ಅನ್ನಪೂರ್ಣ ಅವರನ್ನ ವಿಧಾನಸಭೆಗೆ ಕಳಿಸಿದ್ದಕ್ಕೆ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.